ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕೊನೆಗೂ ಆಂಕರ್ ಅನುಶ್ರೀ ಮದುವೆಯ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟೇ ಬಿಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅಮ್ಮ. ಅಷ್ಟಕ್ಕೂ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಹೇಳಿದ್ದಾದ್ರೂ ಏನು, ಆಂಕರ್ ಅನುಶ್ರೀ ಮದುವೆ ಯಾವಾಗ? ಇದಂತೂ ನಿಜವಾಗ್ಲೂ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಊಹಾಪೋಹಗಳು ಓಡಾಡ್ತಾ ಇದ್ವು, ಆಂಕರ್ ಅನುಶ್ರೀ ಮದುವೆ ಇವ್ರ ಜೊತೆ ಅವ್ರ ಜೊತೆ ಅನ್ನುವಂಥ ಸುದ್ದಿ. ಆದರೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿನೇ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆಂಕರ್ ಅನುಶ್ರೀ ಮದುವೆಯ ವಿಚಾರವಾಗಿ ಕೊಟ್ಟಂಥ ಬಿಗ್ ಅಪ್ಡೇಟ್ ಆದರೂ ಏನು, ಎಲ್ಲಿ, ಯಾವ ಬಗ್ಗೆ ಮಾತಾಡಿದ್ರು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಆಂಕರ್ ಅನುಶ್ರೀ ಅಂದರೆ ಸಾಕು, ಅವರ ಅಸಂಖ್ಯ ಅಭಿಮಾನಿಗಳಿಗೆ ಒಂದೇ ಒಂದು ಚಿಂತೆ ಇರೋದು, ಅದು ಅವರ ಮದುವೆಯ ಬಗ್ಗೆ. ಅನುಶ್ರೀ ಅವರು ತಲೆ ಕೆಡಿಸಿಕೊಳ್ಳದಷ್ಟು ಹೆಚ್ಚು ತಲೆ ಕೆಡಿಸ್ಕೊಂಡವರು ಅಂತಂದರೆ ಅವರ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಕೆಲ ದಿನಗಳ ಹಿಂದಷ್ಟೇ ಆಂಕರ್ ಅನುಶ್ರೀ ತಮ್ಮ ಮದುವೆಯ ಬಗ್ಗೆ ಮೌನ ಮುರಿದಿದ್ರು. ಇದೇ ವರ್ಷ ತಮ್ಮ ಮದುವೆ ಆಗುತ್ತೆ ಅನ್ನೋದರ ಮೂಲಕ ಹಲವು ವರ್ಷಗಳಿಂದ ಅಭಿಮಾನಿಗಳು ಕೇಳ್ತಿದ್ದಂಥ ಪ್ರಶ್ನೆಗೆ ಆನ್ಸರನ್ನು ಕೊಟ್ಟಿದ್ರು. ನಟಿಯರಾದಂಥ ಮಲೈಕಾ ವಸುಪಾಲ್ ಆಗಿರ್ಬೋದು, ನಾಗಭೂಷಣ್ ಅವರು ನಟಿಸಿರುವಂಥ ವಿದ್ಯಾಪತಿ ಸಿನಿಮಾ ರಿಲೀಸ್ಗೂ ಮೊದಲು ಆ ಚಿತ್ರದ ಪ್ರಮೋಷನ್ಗಾಗಿ ನಟರು ಬಂದಿದ್ದಾಗ ಅನುಶ್ರೀ ಅವರು ಈ ವಿಷಯವನ್ನ ಬಹಿರಂಗಪಡಿಸಿದ್ರು. ಸೊ ಮಲೈಕಾ ಅವರು ನಿಮ್ಮ ಗಂಡ ಹೇಗಿರಬೇಕು ಅಂತ ಕ್ವೆಶ್ಚನ್ ಮಾಡಿದಾಗ ಆಗ ಅನುಶ್ರೀ ಅವರು, ಹುಡುಗ ಬಹಳ ರೆಸ್ಪಾನ್ಸಿಬಲ್ ಆಗಿರಬೇಕು, ನನ್ನ ಪರವಾಗಿ ಅಲ್ಲ, ಅವನ ಲೈಫ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು, ಅವನು ಬದುಕಬೇಕು, ನನ್ನನ್ನು ಬದುಕೋದಕ್ಕೆ ಬಿಡಬೇಕು. ಕೊನೆಗೆ ಮಲೈಕಾ ಅವರು ಯಾವಾಗ ಮದುವೆ ಅಂತ ಕೇಳಿದಾಗ ಈ ವರ್ಷ ಅನುಪತಿ ಬಂದೇ ಬರ್ತಾನೆ ಅಂತ ಹೇಳಿದ್ರು. ಆಗಂತೂ ಆ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದರೂ ಅದರ ಸುದ್ದಿನೇ ಇರಲಿಲ್ಲ. ಆದರೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಪುಷ್ಪಾ ಅವರ ಚೊಚ್ಚಲ ಸಿನಿಮಾ ಕೊತ್ತಲವಾಡಿಯ ಟೀಸರ್ ಬಿಡುಗಡೆ ಸಮಾರಂಭದಲ್ಲಿ ಅಲ್ಲಿ ಆಂಕರ್ ಆಗಿ ಬಂದಿರುವಂಥ ಅನುಶ್ರೀ ಅವರ ಮದುವೆಯ ವಿಷಯ ಚರ್ಚೆಯಾಗತ್ತೆ. ಅನುಶ್ರೀ ಅವರು ವೇದಿಕೆ ಮೇಲೆ ಬರ್ತಿದ್ದಂತೆ ಮದುವೆ ಬಗ್ಗೆ ಯಾರೋ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅನುಶ್ರೀ ಅವರು, ಅಬ್ಬಾ ಟಿವಿಯಲ್ಲಿ ಮದುವೆ ಮಾಡಿಸಿದ್ರು, ಯೂಟ್ಯೂಬ್ನಲ್ಲಂತೂ ಎಷ್ಟೋ ಬಾರಿ ಮದುವೆ ಆಗೋಯ್ತು, ನಿಜವಾಗಿ ಈ ಬಾರಿ ಆದರೂ ಮದುವೆ ಆಗಲ್ಲಪ್ಪ ಅಂತ ಕೇಳ್ಕೊಂಡ್ರು. ಸೊ ಆ ಸಂದರ್ಭದಲ್ಲಿ ಪುಷ್ಪಾ ಅವರು, ನಿನ್ನ ಬಳಿ ನಾನು ಮಾತನಾಡಬೇಕು, ನನ್ನನ್ನು ಮನೆ ಕರಿಯಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಅನುಶ್ರೀ, ಹೌದು, ನನಗೆ ಹುಡುಗ ನೋಡ್ತೀನಿ ಅಂತ ಹೇಳಿದ್ರಿ ನೀವು. ಆಗ ಪುಷ್ಪಾ ಅವರು, ನಾನೊಬ್ಬಳೇ ಬಾಕಿ ಇದ್ದೆ ನೋಡಮ್ಮ, ಆದರೂ ನಿನ್ನ ಮದುವೆ ನಾನು ಮಾಡಿಸ್ತೀನಿ, ನಿನ್ನ ಮದುವೆ ಆದ್ರಷ್ಟೇ ಮಳೆ ಬೆಳೆ ಚೆನ್ನಾಗಿ ಆಗೋದು ಅಂತ ಎಲ್ಲರೂ ಅದ್ರ ಬಗ್ಗೆ ಮಾತನಾಡ್ತಾರೆ. ಸೊ ಹಾಗಾಗಿ ಅನುಶ್ರೀ ಅವ್ರು ಹೇಳ್ತಾರೆ, ನೀವೇ ಮದುವೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆಗ ಯಶ್ ಅಮ್ಮ ಪುಷ್ಪಾ ಇಬ್ಬರ ಒಂದು ಮದುವೆ ಮಾಡಿಸಿದ್ದೀನಿ, ನಿಮ್ಮ ಮದುವೆ ಮಾಡಿಸಲ್ವಾ, ಮಾಡಿಸ್ತೀನಿ ಅಂತ ಚಟಾಕಿ ಹರಿಸ್ತಾರೆ. ಆಗ ಆಂಕರ್ ಅನುಶ್ರೀ ಫುಲ್ ಖುಷಿ ಆಗ್ತಾರೆ. ಮೂರನೆಯ ಮದುವೆ ನಂದೇ ಆಗಲಿ ಅಂತ ನಾಳೆಯೇ ಮನೆಗೆ ಬರ್ತೀನಿ ಅಂತ ಅನುಶ್ರೀ ಹೇಳಿದ್ದಾರೆ. ಇದರ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಕೊತ್ತಲವಾಡಿಯ ಮೂಲಕ ಯಶ್ ತಾಯಿ ಸ್ಯಾಂಡಲ್ವುಡ್ ನಿರ್ಮಾಪಕಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ. ಸ್ನೇಹಿತರೆ, ನಟ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು PA ಪ್ರೊಡಕ್ಷನ್ ಅನ್ನುವಂಥ ಹೊಸ ನಿರ್ಮಾಣ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ. ಸೊ ಯಶ್ ತಾಯಿ ಹೆಸರು ಪುಷ್ಪಾ, ತಂದೆ ಅರುಣ್ ಕುಮಾರ್, ಹೀಗಾಗಿ ನಿರ್ಮಾಣ ಸಂಸ್ಥೆಗೆ PA ಪ್ರೊಡಕ್ಷನ್ ಅಂತ ಇಡಲಾಗಿದೆ. ಈ ಒಂದು ಸಂಸ್ಥೆಯ ಮೂಲಕ ಈಗಾಗಲೇ ಸಿನಿಮಾ ಕೆಲಸ ಶುರುವಾಗಿದೆ. ಶ್ರೀರಾಜು ನಿರ್ದೇಶನದ ಈ ಚಿತ್ರದಲ್ಲಿ ಪೃಥ್ವಿ ಅಂಬರ್ ನಾಯಕನಾಗಿ ನಟಿಸ್ತಾ ಇದ್ದಾರೆ. ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಅವರೊಂದಿಗೆ ಕೆಂಡಸಂಪಿಗೆ ಖ್ಯಾತಿಯ ಕಾವ್ಯ ಶೈವ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸೇರಿದಂತೆ ಸಾಕಷ್ಟು ಜನ ಇದ್ದಾರೆ. ಇದರ ಒಂದು ಟೀಸರ್ ಇವತ್ತು ನಿನ್ನೆ ಬಿಡುಗಡೆಯಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಇದೀಗ ಅನುಶ್ರೀ ಮದುವೆಯನ್ನು ಯಶ್ ಅವರ ತಾಯಿ ಪುಷ್ಪಾ ಅವರೇ ಮಾಡಿಸ್ತಾರೆ ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದರ ಜೊತೆಗೆ ಅನುಶ್ರೀ ಅವರು ಕೂಡ 1 ವರ್ಷದಿಂದ ಸೀರಿಯಸ್ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಸದ್ಯದಲ್ಲೇ ಇವರ ಮದುವೆ ಸುದ್ದಿ ಕೇಳಿಬರುತ್ತೆ ಅನ್ನುವಂಥದ್ದು. ಯಾಕಂತಂದರೆ ರಿಲೇಷನ್ಶಿಪ್ನಲ್ಲಿ ಇರೋದು ಹೌದು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ವಿಚಾರ. ಆದರೆ ಯಾರು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಆಂಕರ್ ಅನುಶ್ರೀ ಬಿಟ್ಟು ಕೊಟ್ಟಿಲ್ಲ. ಬದಲಾಗಿ ಈ ವರ್ಷ ಪಕ್ಕಾ ಮದುವೆ, ಇದಕ್ಕೆ ಇದೀಗ ಯಶ್ ಅವರ ತಾಯಿ ಪುಷ್ಪಾ ಅವರು ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ? ಈ ವರ್ಷ ಆದರೂ ಆಂಕರ್ ಅನುಶ್ರೀ ಮದುವೆ ಆಗ್ತಾರಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.